ನಮಸ್ಕಾರ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ KSQAACಯ ಮೌಲ್ಯಾಂಕನ ಮಾರ್ಚ್ 2024ರ ಒಂದು ಮಾದರಿ ಪ್ರಶ್ನೋತ್ತರ ಪತ್ರಿಕೆಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ಬಿಡಿಸ್ತಾ ಹೋಗೋಣ. ಇದು ತರಗತಿ 5 ಸಬ್ಜೆಕ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಆಗಿರ್ತದೆ. ಹಾಗೆ ಅಂಕಗಳು ಬಂದುಬಿಟ್ಟು 40, ಪರೀಕ್ಷಾ ಸಮಯ 2 ತಾಸು ಅಂದರೆ 2 ಅವರ್ಸ್. ನೀವು ಇಲ್ಲಿ ಫಿಲಪ್ ಮಾಡಬೇಕಾದ ಮಾಹಿತಿ ಅಂತಂದರೆ ವಿದ್ಯಾರ್ಥಿಗಳೇ, ನೀವು ನೇಮ್ ಆಫ್ ದ ಸ್ಟೂಡೆಂಟ್ ಅಂತ ಇದೆಯಲ್ಲ, ಇಲ್ಲಿ ನಿಮ್ಮ ಹೆಸರನ್ನು ಬರೀಬೇಕು. ಹಾಗೆ ಸ್ಟೂಡೆಂಟ್ಸ್ SATS ನಂಬರ್ ಅಂದರೆ ನಿಮ್ಮ ಒಂದು 9 ಅಂಕೆಯ ಶಾಲೆಯಲ್ಲಿರುವಂತಹ ಒಂದು SATS ಸಂಖ್ಯೆನ ಇಲ್ಲಿ ಒಂದೊಂದು ಬಾಕ್ಸ್ನಲ್ಲಿ ಒಂದೊಂದು ಅಂಕೆನ ಬರ್ಕೋತಾ ಹೋಗಬೇಕು. ನೋಡಿ, ಇಲ್ಲಿ ಈ ಥರ ಒಂದು ಬಾಕ್ಸ್ನಲ್ಲಿ ಒಂದೇ ಅಂಕೆನ ಬರೀಬೇಕು. ಹಾಗೆ ಟೋಟಲಾಗಿ 9 ಅಂಕೆಗಳಿರ್ತವೆ. ಆ 9 ಅಂಕೆಗಳನ್ನು ತಾವು ಇಲ್ಲಿ ಫಿಲಪ್ ಮಾಡಿ. ನೆಕ್ಸ್ಟ್ ಸಿಗ್ನೇಚರ್ ಆಫ್ ದ ಸ್ಟೂಡೆಂಟ್ ಅಂತ ಇದೆ, ಇಲ್ಲಿ ನಿಮ್ಮ ಒಂದು ಸಹಿಯನ್ನು ಹಾಕಬೇಕು. ಈ ಬಾಕ್ಸ್ನಲ್ಲಿ ಅಥವಾ ಈ ಒಂದು ಪ್ಲೇಸ್ನಲ್ಲಿ ನೀವು ಸಹಿಯನ್ನು ಹಾಕಬೇಕು. ಹಾಗೆ ಇಲ್ಲಿ ಇನ್ಫಾರ್ಮೇಷನ್ ಟು ಫಿಲ್ಡ್ ಬೈ ದ ರೂಮ್ ಇನ್ವಿಲೇಟರ್ ಅಂತ ಇದೆ. ಅಂದರೆ ಇದನ್ನು ನೀವು ಏನು ತುಂಬುವಂಥ ಅವಶ್ಯಕತೆ ಇಲ್ಲ, ನಿಮ್ಮ ಒಂದು ರೂಮ್ನ ಸೂಪರ್ವೈಸರ್ ಈ ಎಲ್ಲ ಇಲ್ಲಿ ಮಾಹಿತಿಯನ್ನು ಅವರು ತುಂಬ್ತಾರೆ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಅವರು ಇಲ್ಲಿ ಸಿಗ್ನೇಚರ್ನ ಹಾಕ್ತಾರೆ. ಹಾಗೆ ಈಗ ನಾವು ಡೈರೆಕ್ಟಾಗಿ ಈಗ ಕ್ವಶನ್ಸ್ಗಳನ್ನ ಹಾಗಾದರೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಇಲ್ಲಿ 4 alternatives are given for each of the following questions. Incomplete statements. Choose the correct alternative and write the complete answers along with the correct option for question numbers 1 to 10. ಅಂದರೆ ಮಲ್ಟಿಪಲ್ ಚಾಯ್ಸ್ 1ರಿಂದ 10 ಕ್ವಶನ್ಸ್ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಿರ್ತವೆ. ಅಂದರೆ ಒಂದು ಕ್ವಶನ್ನಿಗೆ 4 ಆಪ್ಷನ್ಸ್ಗಳನ್ನು ಕೊಟ್ಟಿರ್ತಾರೆ, ನೀವು ಅದನ್ನು ಚೂಸ್ ಮಾಡಿ ಬರೀಬೇಕು. ಓಕೆ, ಫಸ್ಟ್ ಕ್ವಶನ್ ನೋಡೋಣ. ವೇರ್ ಆರ್ ಯು ಗೋಯಿಂಗ್ ಟುಮಾರೋ ಡ್ಯಾಶ್ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಕರೆಕ್ಟ್ ಪಂಕ್ಚುಷನ್ ಮಾರ್ಕ್. ಅಂದರೆ ಇಲ್ಲಿ ಪಂಕ್ಚುಷನ್ ಮಾರ್ಕ್ ಅಂದರೆ ಇಲ್ಲಿ ಯಾವ ಲೇಖನ ಚಿಹ್ನೆ ಬರಬೇಕು? ಆಪ್ಷನ್ ಸಿ. ಹೌದಾ? ಆಪ್ಷನ್ ಸಿ ಸರಿಯಾದ ಉತ್ತರ. ಸಿ ಯಾಕಂತಂದರೆ ಇಲ್ಲಿ ಕ್ವಶನ್ ಕೇಳ್ತಾ ಇದ್ದಾರೆ, ಹಾಗಾಗಿ ಆಪ್ಷನ್ ಸಿ ಆಗ್ತದೆ. ಸಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಇಲ್ಲಿ ಈ ಬಾಕ್ಸ್ನಲ್ಲಿ ನೀವು ಸಿ ಅಂತ ಬರೀಬೇಕು, ಯಾಕಂದರೆ ನಿಮ್ಮ ಆನ್ಸರ್ ಎಲ್ಲಿದೆ? ಸಿ. ಹೌದಾ? ಈ ಕಡೆ ಒಂದು ಡ್ಯಾಶ್ ಇದ್ದಲ್ಲಿ ನೀವೇನು ಬರೀಬೇಕು? ಅಲ್ಲಿ ನಿಮ್ಮ ಆನ್ಸರ್ನ ಬರೀಬೇಕು. ಇಲ್ಲಿ ಕ್ವಶನ್ ಮಾರ್ಕ್ ಅಂತ ಹಾಕಿದೆ ನೋಡಿ. ಹೌದಾ? ಜಸ್ಟ್ ನೋಡಿ, ಇಲ್ಲಿ ಸಿ ಅಂತ ಬರೀಬೇಕು. ಹಾಗೆ ಇಲ್ಲಿ ಕ್ವಶನ್ ಮಾರ್ಕನ್ನು ಹಾಕಬೇಕು. ಓಕೆ, ನೆಕ್ಸ್ಟ್ ನೋಡೋಣ. ಕ್ವಶನ್ ನಂಬರ್ 2 ನೋಡೋಣ. ಅ ಕ್ಯಾಟ್ ಡ್ಯಾಶ್ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಕರೆಕ್ಟ್ ಸೌಂಡ್. ಅಂದರೆ ಕ್ಯಾಟ್ ಯಾವ ಥರ ಒಂದು ಸೌಂಡ್ ಮಾಡುತ್ತೆ? ಆಪ್ಷನ್ ಎ ಮ್ಯೂಸ್, ಬಿ ಬ್ಲೀಡ್ಸ್, ಸಿ ಬಾರ್ಕ್ಸ್, ಡಿ ಮಾಸ್. ನೋಡಿ, ಇದಕ್ಕೆ ಕ್ಯಾಟ್ ಮ್ಯೂಸ್ ಆಪ್ಷನ್ ಎ ಆಗ್ತದೆ. ಇಲ್ಲಿ ಎ ಅಂತ ಬರೀಬೇಕು. ಆಪ್ಷನ್ ಎ. ಓಕೆ, ಇಲ್ಲಿ ಆನ್ಸರ್ ಅಂತ ಬರೀಬೇಕು. MEWS ಅಂದರೆ ಮ್ಯೂಸ್. ನೋಡಿ, ಆಪ್ಷನ್ ಎ ಅಂತ ಬರೀಬೇಕು, ಮ್ಯೂಸ್ ಈ ಥರ ಬರೀಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 3 ನೋಡಿ. ಮೈ ಅಂಕಲ್ ಆ್ಯಂಡ್ ಡ್ಯಾಶ್ ಕಮ್ ಟು ಅವರ್ ಹೌಸ್. ದ ಸೂಟೇಬಲ್ ಅದರ್ ಜೆಂಡರ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್. ಇಲ್ಲಿ ಇದರ ಒಂದು ಜೆಂಡರ್ ಏನು? ಅಂಕಲ್ ಅಂತ ಇದೆ, UNCLE ಅಂಕಲ್ ಅಂತ ಇದೆ. ಅದಕ್ಕೆ ಅದರ್ ಜೆಂಡರ್ ಏನಾಗುತ್ತೆ ಅಂತ ಕೇಳಿದಾರೆ. ಆಪ್ಷನ್ ಎ ಸಿಸ್ಟರ್, ಬಿ ಮದರ್, ಸಿ ಆಂಟ್, ಡಿ ವೈಫ್. ಇದಕ್ಕೇನಾಗ್ತದೆ ಆನ್ಸರು? ಆಪ್ಷನ್ ಸಿ. ಸಿ ಏನಿದೆ? ಆಂಟ್ ಅಂತ ಇದೆ. ಹೌದಾ? AUNT. ಇಲ್ಲಿ AUNT ಅಂತ ಬರೀಬೇಕು. AUNT ಅಂತ ಬರೀಬೇಕು. ಈ ಥರ ಮಾಡಿ ನೀವು ಆನ್ಸರ್ನ ಕೊಡ್ತಾ ಹೋಗಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. RDGANGNE ಅಂತ ಇದೆ. RDGANE. Rearrange the jumbled letters to a meaningful word from the given options ಅಂತ ಇದೆ. ಇದನ್ನು ನಾವು ಇಲ್ಲಿರುವಂಥ ಎಲ್ಲ ಇವು ಅಕ್ಷರಗಳನ್ನು ಬಳಸ್ಕೊಂಡು ನಾವು ಮೀನಿಂಗ್ಫುಲ್ ಒಂದು ವರ್ಡನ್ನು ಮಾಡಬೇಕು. ಏನಾಗ್ತದೆ ನೋಡೋದಕ್ಕೆ ಸರಿಯಾದ ಉತ್ತರ ಗಾರ್ಡನ್ ಅಂತ ಮಾಡ್ಬೋದು ನಾವು. ಆಪ್ಷನ್ ಡಿ. ಇಲ್ಲಿ ಆಪ್ಷನ್ ಡಿ ಅಂತ ಬರೀಬೇಕು. ಓಕೆ, ಡಿ ಅಂತ ಬರೆದು ನೆಕ್ಸ್ಟ್ ನೋಡಿ ಆನ್ಸರನ್ನು ಇಲ್ಲಿ ಬರೀಬೇಕು. ಆನ್ಸರನ್ನು GARDEN ಗಾರ್ಡನ್ ಈ ಟೈಪ್ ನೀವು ಆನ್ಸರ್ನ ಕೊಡಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 5. ದ ಪ್ಲೂರಲ್ ಫಾರ್ಮ್ ಆಫ್ ಕ್ಲಾಕ್ ಈಸ್.
ನೋಡಿರಿ, ಕ್ಲಾಕ್ ಇದರ ಪ್ಲೂರಲ್ ಫಾರ್ಮ್ ಏನಾಗುತ್ತೆ? ಆಪ್ಷನ್ ಎ ಕ್ಲಾಕ್ಸ್, ಬಿ ಕ್ಲಾಕೆಸ್, ಬಿ ಕ್ಲಾಕ್ಸ್, ಡಿ ಕ್ಲಾಕ್. ನೋಡಿ, ಇದಕ್ಕೆ ರೈಟ್ ಆನ್ಸರ್ ಏನಾಗ್ತದೆ? ಆಪ್ಷನ್ ಎ ಕ್ಲಾಕ್, ಕ್ಲಾಕ್ಸ್. ಆಪ್ಷನ್ ಎ ಆಗ್ತದೆ. ಅಲ್ಲಿ ಎನ ಯಾವ ಟೈಪ್ ಬರೀಬೇಕು ಅಂತ ನೋಡಿ. ನೆಕ್ಸ್ಟ್ ನೋಡಿ, ಇದರೊಳಗೆ ಕ್ವಶನ್ ನಂಬರ್ 5ನೇದಿದು. ಓಕೆ, ಕ್ವಶನ್ ನಂಬರ್ 5 ಆಪ್ಷನ್ ಎ ಅಂತ ಬರೀಬೇಕು. ಹೌದಾ? ಆಪ್ಷನ್ ಎ, ಇಲ್ಲಿ ಆಪ್ಷನ್ ಎ ಅಂತ ಬರೀಬೇಕು. ಇಲ್ಲಿ ಆನ್ಸರ್ನ ಬರೀಬೇಕು. CLOCKS ಕ್ಲಾಕ್ಸ್ ಅಂತ ಆಗ್ತದೆ. ಸೊ 5ನೇ ಪ್ರಶ್ನೆಗೆ ಆಪ್ಷನ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ನೋಡೋಣ. ನರೇಂದ್ರ ವಿಸಿಟೆಡ್ ಡಿಫ್ರೆಂಟ್ ಪ್ಲೇಸಸ್ ಇನ್ ಇಂಡಿಯಾ. ದ ಅಂಡರ್ಲೈನ್ಡ್ ವರ್ಡ್ ಈಸ್ ARN. ಅಂದರೆ ಇಲ್ಲಿ ನರೇಂದ್ರ ಅಂತ ಒಂದು ಶಬ್ದಕ್ಕೆ ಏನು ಮಾಡಿದ್ದಾರೆ? ಒಂದು ಹೆಸರಿಗೆ ಅಂಡರ್ಲೈನ್ ಹಾಕಿದ್ದಾರೆ. ಅದು ಅಂಡರ್ಲೈನ್ ಹಾಕಿದಂಥ ಶಬ್ದ ಏನಾಗ್ತದೆ? ಆಪ್ಷನ್ ಎ ಪ್ರನೌನ್, ಬಿ ನೌನ್, ಸಿ ಪ್ರಿಪೋಸಿಷನ್, ಡಿ ಅಡ್ಜೆಕ್ಟಿವ್. ನೋಡಿರಿ, ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ ಹಿಂದಿನ ಸಲ ಸಹ ಕ್ವಶನ್ಸ್ಗಳು ಬಂದಿದ್ದವು. ಈ ಸಲ ಕ್ವಶನ್ಸ್ಗಳನ್ನು ಕೇಳ್ತಾ ಇದ್ದಾರೆ. ಹಾಗಾಗಿ ಸರಿಯಾಗಿ ಪಾರ್ಟ್ಸ್ ಆಫ್ ಸ್ಪೀಚನ್ನು ಸರಿಯಾಗಿ ಸ್ಟಡಿ ಮಾಡಿ ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ನೋಡಿ, ಇದಕ್ಕೆ ಏನಾಗ್ತದೆ? ಆಪ್ಷನ್ ಬಿ ಹೆಸರು. ಇಲ್ಲಿ ನರೇಂದ್ರ ಅನ್ನೋಂಥದ್ದು ಒಂದು ಹೆಸರು. ಹೌದಾ? ಹಾಗಾಗಿ ಆಪ್ಷನ್ ಬಿ ಆಗ್ತದೆ. ಆಪ್ಷನ್ ಬಿ ರೈಟ್ ಆನ್ಸರ್, ನರೇಂದ್ರ. ಇಲ್ಲಿ ಆಪ್ಷನ್ ಬಿ ಅಂತ ಬರೆದು ನೌನ್ ಅಂತ ಬರೀಬೇಕು. NOUN ನೌನ್ ಅಂತ ಬರೀಬೇಕು. ಆಪ್ಷನ್ ಬಿ ನೌನ್ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡೋಣ. ದ ಕ್ಯಾಟ್ ಈಸ್ ಸಿಟ್ಟಿಂಗ್ ಡ್ಯಾಶ್ ದ ಟೇಬಲ್. ದ ಕರೆಕ್ಟ್ ವರ್ಡ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್. ಇಲ್ಲಿ ಕ್ಯಾಟ್ ಎಲ್ಲಿದೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಅಬೌವ್, ಬಿ ಆನ್, ಸಿ ಇನ್, ಡಿ ಅಂಡರ್ ಅಂತ ಇದೆ. ನೋಡಿ, ಅಂಡರ್ ಆಪ್ಷನ್ ಡಿ ಆಗ್ತದೆ. ಅಂದರೆ ಕ್ಯಾಟ್ ಎಲ್ಲಿದೆ? ಕ್ಯಾಟ್ ಟೇಬಲ್ನ ಕೆಳಗೆ ಇದೆ. ಹೌದಾ? UNDER ಅಂಡರ್ ಅಂತ ಬರೀಬೇಕಿಲ್ಲಿ. ಆಪ್ಷನ್ ಡಿ ಅಂಡರ್. ಯಾಕಂದರೆ ಇನ್ ಅಂದರೆ ಒಳಗೆ, ಆನ್ ಅಂದರೆ ಮೇಲೆ, ಅಬೋವ್ ಅಂದರೂ ಮೇಲೇನೆ ಬರ್ತದೆ, ಮೇಲ್ಗಡೆ. ಹಾಗಾಗಿ ಏನಾಗ್ತದೆ? ಆಪ್ಷನ್ ಡಿ ಅಂಡರ್ ಅನ್ನುವಂಥದ್ದು ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಕ್ವಶನ್. ರೋಹಿತ್, ಎಸ್ ವಾಟ್ ಶಿ ಸೆಡ್ ಈಸ್ ಟ್ರೂ. ದ ಆಪೋಸಿಟ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಈಸ್. ಇಲ್ಲಿ ಟ್ರೂ ಅಂತ ಒಂದು ವರ್ಡಿಗೆ ಅಂಡರ್ಲೈನ್ ಹಾಕಿದ್ದಾರೆ. ಇದರ ಆಪೋಸಿಟ್ ವರ್ಡ್ ಏನಾಗ್ತದೆ? ಟ್ರೂ ಅಂದರೆ ಸತ್ಯ. ಇದರ ಅರ್ಥ ಏನಾಗ್ತದೆ? ಸತ್ಯ ಅಂತ ಆಗ್ತದೆ. ಆಪ್ಷನ್ಸ್ ನೋಡಿರಿ. ಆಪ್ಷನ್ ಎ ರಿಯಲ್, ಬಿ ಫಾಲ್ಸ್, ಡಿ ಅಕ್ಯುರೇಟ್, ಡಿ ಕರೆಕ್ಟ್. ಇದಕ್ಕೆ ರೈಟ್ ಆನ್ಸರ್ ಟ್ರೂ, ಫಾಲ್ಸ್ ಆಗ್ತದೆ. ಆಪ್ಷನ್ ಬಿ. ಆಪ್ಷನ್ ಬಿ ರೈಟ್ ಆನ್ಸರ್. FALSE ಫಾಲ್ಸ್ ಅಂತ ಬರೀಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ದ ಕಿಂಗ್ ಡ್ಯಾಶ್ ಆ್ಯನ್ ಓಲ್ಡ್ ವುಮನ್ ಪ್ಲ್ಯಾಂಟಿಂಗ್ ಮ್ಯಾಂಗೋಸ್ ಸ್ಯಾಪ್ಲಿಂಗ್ಸ್ ಅಂತ ಇದೆ. ದ ಕರೆಕ್ಟ್ ಫಾಸ್ಟ್ ಟೆನ್ಸ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರ್ಯಾಕೆಟ್ ಈಸ್. ಇಲ್ಲಿ ಸಿ ಅಂತ ಇದೆ. ಇದ್ರದ್ದು ಕರೆಕ್ಟ್ ವರ್ಬ್ ಏನಾಗ್ತದೆ? ಸಾ. ಸಿ ಏನಾಗ್ತದೆ? ಸಾ. ಆಪ್ಷನ್ ಎ. ಸರಿ, ಇಲ್ಲಿ ಬರೀಬೇಕು. ಆಪ್ಷನ್ ಎ ಏನಾಗ್ತದೆ? ಸಾ. SAW ಸಿ ಸಾ ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ದಿಸ್ ಈಸ್ ಅ ಡ್ಯಾಶ್ ಮೌಂಟೇನ್. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಸೂಟೇಬಲ್ ಅಡ್ಜೆಕ್ಟಿವ್. ಆಪ್ಷನ್ ಎ ಟೈನಿ, ಬಿ ಹ್ಯೂಜ್, ಸಿ ಫ್ಲ್ಯಾಟ್, ಡಿ ಲಾಂಗ್. ಹ್ಯೂಜ್ ಅಂದರೆ ದೊಡ್ಡದಾದ, ಬೃಹತ್ತಾದ. ಹಾಗಾಗಿ ಆಪ್ಷನ್ ಬಿ ಹ್ಯೂಜ್ ಅನ್ನುವಂಥದ್ದು ಸರಿಯಾದ ಉತ್ತರ. ಆಪ್ಷನ್ ಬಿ. ಇದಕ್ಕೆ HUGE ಹ್ಯೂಜ್ ಅನ್ನುವಂಥದ್ದು ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ. ಸಾಲ್ವ್ ದ ರೀಡಲ್. ಗಿವ್ ಮೀ ಫುಡ್ ಐ ವಿಲ್ ಲೀವ್, ಗಿವ್ ಮೀ ವಾಟರ್ ಐ ವಿಲ್ ಡೈ. ಡ್ಯಾಶ್ ಎಫ್ ಡ್ಯಾಶ್ ಡ್ಯಾಶ್ ಇ ಅಂತ ಇದೆ. ಇದೊಂದು ರೀಡಲ್ ಅಂತಂದ್ರೇನು? ಒಗಟು. ಇದನ್ನು ಬಿಡಿಸಿದಾಗ ಏನಾಗ್ತದೆ? ಫೈರ್ ಅಂತ ಆಗ್ತದೆ, ಬೆಂಕಿ. FIR ಫೈರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ರೈಟ್ ಅ ಸೂಟೇಬಲ್ ರೈಮಿಂಗ್ ವರ್ಡ್ ಫಾರ್ ದ ಗಿವನ್ ವರ್ಡ್ ಅಂತ ಇದೆ.
ಆಪ್ಷನ್ ಕ್ಯಾಟ್ ರ್ಯಾಟ್ ಒಂದು ಸ್ಯಾಂಪಲನ್ನು ಕೊಟ್ಟಿದ್ದಾರೆ. ಬಿಗ್ ಏನಾಗುತ್ತೆ, ಬಿಗ್ ಪಿಗ್ಗು ಮಾಡ್ಬೋದು. ಓಕೆ, ಪಿಗ್ಗೆ ಹಾಕಬೇಕಂತಲ್ಲ, ಮತ್ತು ಬೇರೆ ಯಾವ್ದು ಬೇಕಾದ್ರೂ ನೀವು ಅದಕ್ಕೆ ಬರೋ ಸೂಟೇಬಲ್ ಆಗುವಂಥದ್ದನ್ನು ನೀವು ಅಲ್ಲಿ ಅಪ್ಲೈ ಮಾಡ್ಬೋದು. ಪಿಗ್, ಬಿಗ್, ಡಿಗ್ ಈ ಥರ ಮಾಡ್ಬೋದು. ಓಕೆ, ನೆಕ್ಸ್ಟ್ ನೋಡಿ, ಪೀಟರ್ ವೆಂಟ್ ಟು ದ ಸ್ಟೋರ್, ಪೀಟರ್ ಟುಕ್ ಅ ಬಾಕ್ಸ್, ರೀರೈಟ್ ದ ಸೆಂಟೆನ್ಸ್ ಯೂಸಿಂಗ್ ದ ಸುಟೇಬಲ್ ಪ್ರೊನೌನ್ ಫಾರ್ ದ ಅಂಡರ್ಲೈನ್ ವರ್ಡ್. ಇಲ್ಲಿ ಪೀಟರ್ ಅಂತ 2 ಸಲ ಇದೆ, ಹೌದಾ? ಈ 2 ಸಲ ಪೀಟರ್ ಬದಲಿಗೆ 2ನೇ ಸಲ ಬಂತು, ಇಲ್ಲಿ ಪೀಟರ್ ಅಂತ ಬಂತು, ಹೌದಾ? ಇಲ್ಲಿ ನೋಡಿ, ಇಲ್ಲಿ ಪೀಟರ್ ಅಂತ ಇದೆ. ಈ ಪೀಟರನ್ನು ತೆಗೆದು ನಾವೇನು ಸೇರಿಸ್ಬೇಕಲ್ಲಿ, ಪ್ರೊನೌನನ್ನು ಸೇರಿಸ್ಬೇಕು. ಏನಾಗ್ತದೆ ಪ್ರೊನೌನು ನೋಡೋಣ. ನೋಡಿ, ಇಲ್ಲಿ ಇದನ್ನು ಸರಿ ಪ್ರೊನೌನ್ ಸೇರಿಸಿದಾಗ ಪೀಟರ್ ವೆಂಟ್ ಟು ದ ಸ್ಟೋರ್. ಹೀ, ಇಲ್ಲಿ ನೋಡಿ ಮತ್ತು ಪೀಟರ್ ಬಂದಾಗ ನೆಕ್ಸ್ಟ್ ಏನು ಮಾಡಬೇಕು, ಹೀ ಅಂತ ಸೇರಿಸ್ಬೇಕು. ಹೀ ಟುಕ್ ಅ ಬಾಕ್ಸ್, BOX. ನೋಡಿ ಇಲ್ಲಿ ಏನಾಯಿತು, ಇಲ್ಲಿ ಮತ್ತೆ 2ನೇ ಸಲ ಪೀಟರ್ ಬದಲಿಗೆ ಏನು ಹಾಕಿದೆ, ಹೀ ಅಂತ ಹಾಕ್ತೆ. ಈ ಥರ ಮಾಡಿ ನಾವು ಪ್ರೊನೌನನ್ನು ಸೇರಿಸಬೇಕು. ಓಕೆ, ನೆಕ್ಸ್ಟ್ ನೋಡಿ, ರೀಡ್ ದ ಗಿವನ್ ರೈಮ್, ಸಾಫ್ಟ್ ಕಿಟ್ಟಿ, ವಾರ್ಮ್ ಕಿಟ್ಟಿ, ಲಿಟ್ಲ್ ಬಾಲ್ ಆಫ್ ಫರ್, ಹ್ಯಾಪಿ ಕಿಟ್ಟಿ, ಸ್ಲಿಪ್ಪಿ ಕಿಟ್ಟಿ, ಫರ್ ಅಂತ ಇದೆ. ಐಡೆಂಟಿಫೈ ದ್ಯಾಟ್ ರಿಪೀಟೆಡ್ ಮೋಸ್ಟ್, ಇದರೊಳಗೆ ರಿಪೀಟೆಡ್ ಆಗಿರುವಂಥದ್ದು ಮೋಸ್ಟ್ ಜಾಸ್ತಿ ಸಲ ರಿಪೀಟ್ ಆಗಿರುವಂಥದ್ದು ಯಾವುದು ನೋಡೋಣ. ಇದರೊಳಗೆ ಕಿಟ್ಟಿ ಅನ್ನುವಂಥದ್ದು 4 ಟೈಮ್ ರಿಪೀಟ್ ಆಗಿದೆ, ಹೌದಾ? 1 2 3 4 ಅಂದರೆ 4 ಟೈಮ್ ಕಿಟ್ಟಿ ಅನ್ನುವಂಥದ್ದು ನೋಡಿ. 1 2 3 4 ಟೈಮ್, 4 ಟೈಮ್ ಕಿಟ್ಟಿ. ಇಲ್ಲಿ ಯಾವುದು ರಿಪೀಟ್ ಆಗಿದೆ, ಕಿಟ್ಟಿ, KITTY ಕಿಟ್ಟಿ. ಎಷ್ಟು ಟೈಮ್, 4 ಟೈಮ್ಸ್. ಓಕೆ, ಈ ಥರ ಮಾಡಿ ನೀವು ಆನ್ಸರನ್ನು ಫೈಂಡ್ ಔಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಮುಂದಿನ ಕ್ವಶನ್ಸ್ಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಈ ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಮತ್ತೊಮ್ಮೆ ತಮಗೆಲ್ಲರಿಗೂ ಧನ್ಯವಾದಗಳು.